ಇಲ್ಲಿಯವರೆಗೆ ಕಾವ್ಯ ಅವನ ಬಳಿಗೆ ಹೋಗಿ ಫೋನನ್ನು ಅವನ ಮುಂದಿಟ್ಟುಕೊಂಡು ಇದೆಲ್ಲ ಏನು ವಿರಾಟ್ ಎಂದು ಕೇಳುತ್ತಾಳೆ. ಫೋನನ್ನು ನೋಡುತ್ತಿದ್ದಂತೆ ವಿರಾಟ್ ಮನಸ್ಸಿನಲ್ಲಿ ಸತ್ತೆ ನಾನು ಅಂದುಕೊಂಡು ಅವನು ಏನೋ ಹೇಳಲು ಹೊರಟಿದ್ದನು. ಆದರೆ ಕಾವ್ಯ ಮಧ್ಯದಲ್ಲೇ ನಿಮ್ಮ ಬಣ್ಣ ಬಯಲಾಗಿದೆ ಮಿಸ್ಟರ್ ಸೂರ್ಯವಂಶಿ ಎಂದು ಸಿಟ್ಟಿನಿಂದ ಹೇಳುತ್ತಾಳೆ. ಅವಳ ಕೋಪ ನೋಡಿ ವಿರಾಟ್ ಮನಸ್ಸಿನಲ್ಲಿ ಇಂದು ನಿನ್ನನ್ನು ಯಾರೂ ರಕ್ಷಿಸಲು ಸಾಧ್ಯವಿಲ್ಲ ವಿರಾಟ್, ಇಂದು ಖಂಡಿತ ನಿನ್ನ ಅಂತ್ಯ ಬಂದಿದೆ ಅಂದುಕೊಳ್ಳುತ್ತಾನೆ. ಮುಂದುವರಿದ ಭಾಗ. ಕಾವ್ಯ ತನ್ನ ಸೊಂಟದ ಮೇಲೆ ಎರಡೂ ಕೈಗಳನ್ನಿಟ್ಟುಕೊಂಡು, ಅಂದರೆ ಕಳೆದ 1 ತಿಂಗಳಿನಿಂದ ನೀವು ನನ್ನನ್ನು ನಿರಂತರವಾಗಿ ನೋಡುತ್ತಿದ್ದೀರಿ ಮತ್ತು ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಅದಕ್ಕೆ ನಾನು ಯೋಚಿಸುತ್ತಿದ್ದೆ, ನಾನು ಏನು ಮಾಡುತ್ತಿದ್ದೇನೆ ಮತ್ತು ಏನು ಇಲ್ಲ ಎಂದು ನಿಮಗೆ ಹೇಗೆ ಗೊತ್ತಾಗುತ್ತದೆ ಎಂದು. ವಿರಾಟ್ ಅವಳ ಮುಂದೆ ತಲೆ ಬಗ್ಗಿಸಿ ನಿಂತಿದ್ದನು. ಕಾವ್ಯ ತನ್ನ ಕೈಯಿಂದ ಅವನ ಮುಖವನ್ನು ಮೇಲೆತ್ತಿ, ನಾನು ತಿಳಿಯಬಹುದೇ ನೀವು ಹೀಗೆ ಏಕೆ ಮಾಡಿದ್ದೀರಿ ಮಿಸ್ಟರ್ ಸೂರ್ಯವಂಶಿ ಎಂದು ನಿಧಾನವಾಗಿ ಆದರೆ ಸಿಟ್ಟಿನಿಂದ ಹೇಳಿದಳು. ಮುಂದಿನ ಕ್ಷಣ ವಿರಾಟ್ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರ ಎಳೆದುಕೊಂಡನು ಮತ್ತು ಅವಳ ಬಿಚ್ಚಿದ ಕೂದಲನ್ನು ಕಿವಿಯ ಹಿಂದೆ ಸರಿಸುತ್ತಾ, ಹೀಗಿದೆ ಮಿಸ್ಟರ್ ಸೂರ್ಯವಂಶಿ, ನಾವು ನಿಮ್ಮನ್ನು ನೋಡದೆ 1 ಕ್ಷಣವೂ ಇರಲು ಸಾಧ್ಯವಿಲ್ಲ. ಆದರೆ ನಿಮ್ಮಿಂದ ದೂರ ಹೋಗುವುದು ಕೂಡ ಮುಖ್ಯವಾಗಿತ್ತು. ಇಲ್ಲದಿದ್ದರೆ ನೀವು ಇಷ್ಟೊಂದು ಬೇಗ ಇದೆಲ್ಲವನ್ನು ಹೇಗೆ ಮಾಡುತ್ತಿದ್ದೀರಿ? ಹಾಗಾದರೆ ಏನು ಮಾಡುತ್ತಿದ್ದೆ? ಆಮೇಲೆ ನಾನು ಕ್ಯಾಮರಾಗಳು ಇರುವುದರಿಂದ ಅವುಗಳನ್ನು ಬಳಸೋಣ ಎಂದುಕೊಂಡೆ ಎಂದು ಬಹಳ ಮುಗ್ಧನಂತೆ ಹೇಳಿದನು. ಕಾವ್ಯ ತನ್ನ ಕಣ್ಣುಗಳನ್ನು ಸಣ್ಣದು ಮಾಡಿ ಅವನನ್ನು ದಿಟ್ಟಿಸಿ ನೋಡುತ್ತಾಳೆ. ವಿರಾಟ್ ಒಂದೊಂದಾಗಿ ಅವಳ 2 ಕಣ್ಣುಗಳನ್ನು ಮುತ್ತಿಕ್ಕಿ, ನಿಲ್ಲಿಸು, ಈ ದಿಟ್ಟಿಸುವುದು ಸಾಕು ಎಂದು ಹೇಳುತ್ತಾನೆ. ನಾನು ಎಷ್ಟೊಂದು ಮುಗ್ಧನಾಗಿ ಭಯಭೀತನಾಗಿದ್ದೇನೆ ಎಂದು ವಿರಾಟ್ ಮೆಲ್ಲಗೆ ನಗುತ್ತಾ ಹೇಳುತ್ತಾನೆ. ಅವನ ನಗುವನ್ನು ನೋಡಿ ಕಾವ್ಯಳಿಗೆ ಮತ್ತಷ್ಟು ಸಿಟ್ಟು ಬರುತ್ತದೆ. ಅವಳು ಅವನ ಹೊಟ್ಟೆಗೆ ಒಂದು ಗುದ್ದು ನೀಡುತ್ತಾ, ನೀವು ಮುಗ್ಧರೇ, ನಿಮ್ಮನ್ನು ನೀವು ತುಂಬ ಸ್ಮಾರ್ಟ್ ಎಂದುಕೊಂಡಿದ್ದೀರಿ ಅಲ್ಲವೇ? ಈ ಮುಗ್ಧ ಮುಖವನ್ನು ಮಾಡಿಕೊಂಡು ಏನಾದರೂ ಹೇಳಿದರೆ ಈ ಹುಚ್ಚಿ ಸುಲಭವಾಗಿ ಒಪ್ಪಿಕೊಳ್ಳುತ್ತಾಳೆ ಎಂದು. ಆದರೆ ಈ ಬಾರಿ ಹಾಗಾಗುವುದಿಲ್ಲ. ಈ ಬಾರಿ ನಿಮಗೆ ಶಿಕ್ಷೆ ಸಿಗುತ್ತದೆ. ನೀವು 1 ತಿಂಗಳಿನಿಂದ ನನ್ನನ್ನು ನೋಡುತ್ತಿದ್ದೀರಿ ಮತ್ತು ನಾನೆಲ್ಲಿ? ನಾನು ನೀವು ಇಲ್ಲದೆ ಅಲ್ಲಿ ನರಳುತ್ತಿದ್ದೆ. ಅದರ ಕತೆ ಏನು ಎಂದು ಕಾವ್ಯ ಕೋಪದಿಂದ ಮುಖ ಒಬ್ಬಿಸಿಕೊಂಡು ಹೇಳುತ್ತಾಳೆ. ನೀವು ತುಂಬ ಕೆಟ್ಟವರು ಮಿಸ್ಟರ್ ಸೂರ್ಯವಂಶಿ ಎಂದು ಹೇಳುತ್ತಾಳೆ. ಸರಿ ಬಾಬಾ, ನೀವು ಯಾವುದೇ ಶಿಕ್ಷೆ ಕೊಟ್ಟರೂ ನನಗೆ ಒಪ್ಪಿಗೆ ಇದೆ. ಏನು ಮಾಡಬೇಕು ಎಂದು ಹೇಳಿ ಎಂದು ವಿರಾಟ್ ಅವಳನ್ನು ಸಮಾಧಾನ ಪಡಿಸುತ್ತಾ ಹೇಳುತ್ತಾನೆ. 1 ನಿಮಿಷದ ಕಾಲ ಕಾವ್ಯ ಅವನನ್ನು ದಿಟ್ಟಿಸಿ ನೋಡುತ್ತಾಳೆ. ನಂತರ ಸ್ವಲ್ಪ ನಗುತ್ತಾ, ಹೆಚ್ಚೇನೂ ಇಲ್ಲ, ಕೇವಲ ಅಡುಗೆ ಮಾಡಬೇಕು ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ವಿರಾಟ್ ಆಶ್ಚರ್ಯದಿಂದ, ಏನು ಅಡುಗೆಯೇ? ಕಾವ್ಯ ಅವನ ಹತ್ತಿರ ಹೋಗಿ ಅವನ ಕುತ್ತಿಗೆಗೆ ತನ್ನ ತೋಳುಗನ್ನು ಹಾಕಿ, ಹೌದು ಅಡುಗೆಯೇ. ಈಗಲೇ ನಿಮ್ಮ ಕೈಗಳಿಂದ ನನಗಾಗಿ ಒಂದು ವಿಶೇಷ ಖಾದ್ಯವನ್ನು ಮಾಡಿ. ಈ ಬಾರಿ ಅವಳು ಮೆಲ್ಲಗೆ ನಗುತ್ತಾ ಹೇಳುತ್ತಾಳೆ, ಆದರೆ ನನಗೆ ಅಡುಗೆ ಬರುವುದಿಲ್ಲ ಎಂದು ವಿರಾಟ್ ಮತ್ತಷ್ಟು ಮುಗ್ಧನಂತೆ ಹೇಳುತ್ತಾನೆ. ಕಾವ್ಯ ತನ್ನ ಒಂದು ಹುಬ್ಬನ್ನು ಮೇಲೆತ್ತಿ, ಹಾಗಾದರೆ ಏನು? ನನಗೂ ಆಫೀಸ್ ಕೆಲಸ ಬರುವುದಿಲ್ಲ, ಆದರೆ ನಾನು ಕಲಿತೆಲ್ಲವೇ? ಈಗ ನೆಪ ಹೇಳುವುದನ್ನು ನಿಲ್ಲಿಸಿ ಮತ್ತು ನನಗಾಗಿ ಒಂದು ಒಳ್ಳೆಯ ಖಾದ್ಯವನ್ನು ಮಾಡಿ. ಮತ್ತು ಹೌದು, 1 ನಿಮಿಷ. ಅವಳು ಪುಸ್ತಕದ ಕಪಾಟಿನಿಂದ ಒಂದು ಪುಸ್ತಕವನ್ನು ತಂದು ಅವನ ಕೈಯಲ್ಲಿಟ್ಟು, ತಗೊಳ್ಳಿ ಮಿಸ್ಟರ್ ಸೂರ್ಯವಂಶಿ ಮತ್ತು ಶುರು ಮಾಡಿ ಎಂದು ಹೇಳುತ್ತಾಳೆ. ವಿರಾಟ್ ಆ ಪುಸ್ತಕದ ಕಡೆಗೆ ನೋಡುತ್ತಾನೆ. ಅದು ಒಂದು ರೆಸಿಪಿ ಬುಕ್ ಆಗಿತ್ತು. ನಡಿ ಮಗನೇ, ಶುರು ಮಾಡು, ಇಲ್ಲದಿದ್ದರೆ ಇಂದು ನಿನಗೆ ಸಮಾಧಾನವಿಲ್ಲ ಎಂದು ವಿರಾಟ್ ಮನಸ್ಸಿನಲ್ಲಿ ಹೇಳುತ್ತಾನೆ. ಇದರ ನಂತರ ಅವನು ಅಡುಗೆ ಮನೆಗೆ ಹೋಗುತ್ತಾನೆ. ಮೊದಲ ಬಾರಿಗೆ ಅವನು ಏನನ್ನಾದರೂ ಮಾಡಲು ಅಡುಗೆ ಮನೆಗೆ ಹೋಗಿದ್ದನು. ಎಲ್ಲೆಲ್ಲಿ ಏನಿದೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ಈ ಸಮಯದಲ್ಲಿ ಅವನ ಮುಖದಲ್ಲಿ 12 ಗಂಟೆ ಹೊಡೆದಂತಿತ್ತು ಮತ್ತು ಕಾವ್ಯಳಿಗೆ ಅವನನ್ನು ಕಾಡಿಸುವುದು ಬಹಳ ಖುಷಿ ನೀಡುತ್ತಿತ್ತು. ಏಕೆಂದರೆ 1 ತಿಂಗಳಿನಿಂದ ವಿರಾಟ್ ಕೂಡ ಅವಳನ್ನು ತುಂಬ ಕಾಡಿಸುತ್ತಿದ್ದನು. ವಿರಾಟ್ ಅಡುಗೆ ಮನೆಗೆ ಹೋಗಿ ರೆಸಿಪಿ ಪುಸ್ತಕವನ್ನು ತೆರೆದು ಅತ್ಯಂತ ಸರಳ ಮತ್ತು ಸುಲಭವಾದ ರೆಸಿಪಿಯನ್ನು ಹುಡುಕುತ್ತಾನೆ. ಆದರೆ ಅವನಿಗೆ ಪ್ರತಿಯೊಂದು ರೆಸಿಪಿಯೂ ಅಷ್ಟು ಕಷ್ಟವಾಗಿತ್ತೆಂದರೆ ಕೇಳಬೇಡಿ. ಅವನಿ ಮತ್ತು ವಿವೇಕ್ ಏಂಜಲ್ ಜೊತೆ ಹೊರಗೆ ಉದ್ಯಾನವನದಲ್ಲಿ ಆಡುತ್ತಿದ್ದರು. ಉಷಾ ಮತ್ತು ಓಂಕಾರ್ ಉದ್ಯಾನವನದಲ್ಲಿ ತಮ್ಮ ಮಕ್ಕಳನ್ನು ಕುಳಿತು ನೋಡುತ್ತಿದ್ದರು. ವಿರಾಟ್ನ ಕಷ್ಟಕಾಲ ಬಂದಿದೆ ಮತ್ತು ಅದರ ಜೊತೆಗೆ ಅಡುಗೆ ಮನೆಯದ್ದು ಎಂದು ಯಾರಿಗೂ ತಿಳಿದಿರಲಿಲ್ಲ. ಎಲ್ಲ ಪುಸ್ತಕವನ್ನು ನೋಡಿದ ನಂತರ ವಿರಾಟ್ಗೆ ಒಂದು ರೆಸಿಪಿ ಪರವಾಗಿಲ್ಲ ಅನಿಸುತ್ತದೆ, ಅದನ್ನು ಅವನು ಮಾಡಬಹುದು ಎಂದು. ಇದರ ನಂತರ ಅವನು ಒಂದೊಂದಾಗಿ ಎಲ್ಲ ಸಾಮಾನುಗಳನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಅವನು ಒಂದು ಸಾಮಾನು ಹುಡುಕುತ್ತಿದ್ದನು, ಆದರೆ ಸಿಗುತ್ತಿದ್ದುದು ಇನ್ನೇನೋ. ಯಾವ ಸಾಮಾನು ಎತ್ತುತ್ತಿದ್ದನೋ ಅದರ ಜೊತೆಗೆ ಇನ್ನೂ 4 ಸಾಮಾನುಗಳನ್ನು ಕೆಳಗೆ ಬೀಳಿಸುತ್ತಿದ್ದನು. ಕೆಲವೊಮ್ಮೆ ಪಾತ್ರೆಗಳನ್ನು ಬೀಳಿಸುತ್ತಿದ್ದನು, ಕೆಲವೊಮ್ಮೆ ಇನ್ನೇನನ್ನೋ. ಅವನು ಗೊಣಗುತ್ತಾ, ಓ ಗಾಡ್, ಆಫೀಸ್ ಕೆಲಸಕ್ಕಿಂತ ಎಷ್ಟು ಕಷ್ಟ ಈ ಅಡುಗೆ ಮನೆಯ ಕೆಲಸ. ಅಮ್ಮ ಮತ್ತು ಕಾವ್ಯ ಇದೆಲ್ಲವನ್ನು ಹೇಗೆ ನಿಭಾಯಿಸುತ್ತಾರೆ ಅಂದುಕೊಳ್ಳುತ್ತಾನೆ. ಅಡುಗೆ ಮನೆಯಿಂದ ಬರುತ್ತಿದ್ದ ಶಬ್ದಗಳನ್ನು ಕೇಳಿ ಹುಷಾರವರು ಈ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಯಾರು ಮತ್ತು ಇಷ್ಟೊಂದು ಶಬ್ದವೇಕೆ ಆಗುತ್ತಿದೆ, ನಾನು ಹೋಗಿ ನೋಡುತ್ತೇನೆ ಎಂದು ಹೇಳಿ ಒಳಗೆ ಹೋಗುತ್ತಾರೆ. ಒಬ್ಬರಾದ ಮೇಲೊಬ್ಬರು ಅವರ ಹಿಂದೆ ಹೋಗಲು ಪ್ರಾರಂಭಿಸುತ್ತಾರೆ. ಮತ್ತೊಂದೆಡೆ ಮಲೇಷ್ಯಾದಲ್ಲಿ ಗಹನ ಸೋಫಾದ ಮೇಲೆ ಕುಳಿತು ಅವಿನಾಶ್ಗಾಗಿ ಕಾಯಲು ಪ್ರಾರಂಭಿಸುತ್ತಾಳೆ. ಅವನು ಊಟ ಮಾಡಿ ಬರುತ್ತೇನೆ ಎಂದು ಹೇಳಿ ಹೋಗಿದ್ದರೂ ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ. ಗಹನ ಬಹಳ ಹೊತ್ತು ಅಲ್ಲೇ ಕುಳಿತಿರುತ್ತಾಳೆ ಮತ್ತು ಕುಳಿತಲ್ಲೇ ನಿದ್ರೆಗೆ ಜಾರುತ್ತಾಳೆ. ಮತ್ತು ಅವಿನಾಶ್ ತನ್ನ ವ್ಯಾಪಾರದ ಲೋಕದಲ್ಲಿ ಮುಳುಗುತ್ತಿದ್ದನು. ಕೆಲಸದ ಹುಚ್ಚು ಅವನಿಗೆ ಮೊದಲಿನಿಂದಲೂ ಇತ್ತು ಮತ್ತು ಈಗ ಅವನಿಗೆ ಅವಕಾಶ ಸಿಕ್ಕಿತ್ತು.
ಆದರೆ ಕೆಲಸದ ಹುಚ್ಚಿನಲ್ಲಿ ಅವನು ಗಹನಾಳ ಕಡೆಗೆ ಗಮನ ಕೊಡುತ್ತಿರಲಿಲ್ಲ ಮತ್ತು ಇದರ ಪರಿಣಾಮ ಅವನ ಸಂಬಂಧದ ಮೇಲೆ ಬೀಳುತ್ತಿದೆ ಎಂಬ ಕಡೆಗೂ ಅವನ ಗಮನವಿರಲಿಲ್ಲ. ಈ ಸಮಯದಲ್ಲಿ ಅವನು ಒಂದು ಭವ್ಯವಾದ ಹೋಟೆಲ್ನಲ್ಲಿ ತನ್ನ ಒಪ್ಪಂದಕ್ಕೆ ಸಹಿ ಹಾಕುತ್ತಿದ್ದನು. ಈ ಒಪ್ಪಂದಕ್ಕೆ ಸಹಿ ಹಾಕುವುದರಿಂದ ಅವನಿಗೆ ಲಕ್ಷಾಂತರ ಲಾಭವಾಗಿತ್ತು. ಅದರ ನಂತರ ಎಲ್ಲರೂ ಭೋಜನವನ್ನು ಮಾಡಲು ಹೊರಟಿದ್ದರು. ಅವಿನಾಶ್ ಒಂದು ತುತ್ತು ತಿನ್ನಲು ಪ್ರಾರಂಭಿಸುತ್ತಿದ್ದಂತೆ ಅವನಿಗೆ ಗಹನ ನೆನಪಾಗುತ್ತಾಳೆ. ಅವಳು ಊಟ ಮಾಡಿದ್ದಾಳೋ ಇಲ್ಲವೋ ಎಂದು ಅವನು ಅವಳಿಗೆ ಫೋನ್ ಮಾಡೋಣ ಎಂದು ಯೋಚಿಸುತ್ತಾನೆ. ಆದರೆ ಅವನು ಫೋನ್ ಮಾಡುವ ಮೊದಲೇ ಅವನ ಗ್ರಾಹಕರು, ಏನಾಯಿತು ಮಿಸ್ಟರ್ ಅವಿನಾಶ್, ಏನಾದರೂ ತೊಂದರೆಯೇ, ನೀವು ಏಕೆ ಊಟ ಮಾಡುತ್ತಿಲ್ಲ ಎಂದು ಕೇಳುತ್ತಾರೆ. ಅವಿನಾಶ್ ತನ್ನ ಫೋನನ್ನು ಮತ್ತೆ ಪಕ್ಕಕ್ಕಿಟ್ಟು, ಇಲ್ಲ ಸರ್, ಯಾವುದೇ ತೊಂದರೆ ಇಲ್ಲ ಎಂದು ಹೇಳುತ್ತಾನೆ. ಅದರ ನಂತರ ಅವರೆಲ್ಲರೂ ತಮ್ಮ ವ್ಯಾಪಾರದ ಮಾತುಗಳನ್ನು ಮಾತನಾಡುತ್ತಾ ಜೊತೆಯಲ್ಲೇ ಊಟ ಮಾಡಲು ಪ್ರಾರಂಭಿಸುತ್ತಾರೆ. ಇತ್ತ ಭಾರತದಲ್ಲಿ ವಿರಾಟ್ ಗೊಣಗುತ್ತಾ ಸಾಮಾನುಗಳನ್ನು ಹುಡುಕುತ್ತಿದ್ದನು. ಅದ್ಭುತ, ಇಷ್ಟು ದೊಡ್ಡ ಬಿಸಿನೆಸ್ ಮ್ಯಾನ್ ತನ್ನ ಹೆಂಡತಿಗೆ ಹೆದರಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾನೆ. ವಾವ್ ಮಿಸ್ಟರ್ ವಿರಾಟ್ ಸೂರ್ಯವಂಶಿ, ನಿಮ್ಮ ಹೆಸರನ್ನು ಕೇಳಿದರೆ ಜನ ನಡುಗುತ್ತಾರೆ ಮತ್ತು ನೀವು ನಿಮ್ಮ ಹೆಂಡತಿಗೆ ಹೆದರುತ್ತೀರಾ. ಜನ ನಿಜ ಹೇಳುತ್ತಾರೆ, ಈ ಹೆಂಡತಿಯರು ಒಳ್ಳೆ ಮನುಷ್ಯರನ್ನು ಸೇವಕರನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂದು ಅವನು ಗೊಣಗುತ್ತಾ ಮಾತನಾಡುತ್ತಲೇ ಇದ್ದನು. ಈ ವಿಷಯ ಅರಿಯದ ಕಾವ್ಯ ಅವನ ಹಿಂದೆ ನಿಂತು ಅವನ ಮಾತುಗಳನ್ನು ಕೇಳುತ್ತಿದ್ದಳು. ಓಹೋ, ಹಾಗಾದರೆ ನಾನು ನಿಮ್ಮನ್ನು ಸೇವಕನನ್ನಾಗಿ ಮಾಡಿಕೊಂಡಿದ್ದೇನಾ? ಅವಳು ಅವನನ್ನು ಚುಡಾಯಿಸುತ್ತಾ ಹೇಳುತ್ತಾಳೆ. ಕಾವ್ಯಳ ಧ್ವನಿ ಕೇಳಿ ವಿರಾಟ್ ಮನಸ್ಸಿನಲ್ಲಿ, ಶಿಟ್ ಯಾರ್, ಇಂದು ನನ್ನ ಜೊತೆ ಎಲ್ಲವೂ ತಪ್ಪು ನಡೆಯುತ್ತಿದೆ ಎಂದುಕೊಳ್ಳುತ್ತಾನೆ. ಮುಂದಿನ ಕ್ಷಣ ಅವನು ಹಿಂದೆ ತಿರುಗಿ ನಗುತ್ತಾ, ಅದು ನಾನು ನಿಮ್ಮ ಬಗ್ಗೆ ಮಾತನಾಡುತ್ತಿಲ್ಲ. ನೀವು ತುಂಬ ಒಳ್ಳೆಯವರು, ತುಂಬ ಮುದ್ದಾದವರು. ನಾನು ಹಾಗೆಯೇ ಸಾಮಾನ್ಯವಾಗಿ ಹೇಳುತ್ತಿದ್ದೆ ಅಷ್ಟೇ ಎಂದು ಹೇಳುತ್ತಾನೆ. ಕಾವ್ಯ ತನ್ನ 2 ಕೈಗಳನ್ನು ಕಟ್ಟಿಕೊಂಡು, ನಿಮ್ಮ ಸಾಮಾನ್ಯ ಜ್ಞಾನವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ ಮತ್ತು ಕೊಟ್ಟಿರುವ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಿ. ದೊಡ್ಡದಾಗಿ ಬಂದಿದ್ದಾರೆ, ಸೇವಕನನ್ನಾಗಿ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾ ಅವಳು ಅವನನ್ನು ಅನುಕರಿಸುತ್ತಾ ಹೇಳುತ್ತಾಳೆ. ಅಷ್ಟರಲ್ಲಿ ಹುಷಾರವರು ಅಲ್ಲಿಗೆ ಬಂದು, ಅರೆ, ಅಡುಗೆ ಮನೆಯಲ್ಲಿ ಈ ಶಬ್ದವೇಕೆ ಆಗುತ್ತಿದೆ? ಯಾವುದೋ ಬೆಕ್ಕು ನುಸುಳಿ ಬಂದಿದೆ ಅನಿಸುತ್ತದೆ ಎಂದು ಹೇಳುತ್ತಾರೆ. ಬೆಕ್ಕಿನ ಹೆಸರನ್ನು ಕೇಳಿದ ಕೂಡಲೇ ಕಾವೇಳಿಗೆ ನಗು ಬರುತ್ತದೆ ಮತ್ತು ಅವಳು ನಗುತ್ತಾ, ಬೆಕ್ಕಲ್ಲ, ಹೆಬ್ಬೆಕ್ಕು ಅಮ್ಮ ಎಂದು ಹೇಳುತ್ತಾಳೆ. ಹಿಂಭಾಗದಿಂದ ಬರುತ್ತಿದ್ದ ವಿವೇಕನ ಕಿವಿಗೆ ಕಾವೇಳ ಧ್ವನಿ ಕೇಳಿಸುತ್ತದೆ, ಬೆಕ್ಕಲ್ಲ, ಹೆಬ್ಬೆಕ್ಕು ಅಮ್ಮ. ಇದನ್ನು ಕೇಳಿದ ಕೂಡಲೇ ವಿವೇಕ್ಗೆ ನಗು ಬರುತ್ತದೆ. ವಿರಾಟ್ ಅವನ ಕಡೆಗೆ ದಿಟ್ಟಿಸಿ ನೋಡುತ್ತಾನೆ. ವಿವೇಕ ತಕ್ಷಣ ತನ್ನ ಬಾಯಿಯನ್ನು ಮುಚ್ಚಿಕೊಳ್ಳುತ್ತಾನೆ. ಅವನ ಮುಖವನ್ನು ನೋಡಿದರೆ ವಿರಾಟ್ಗೆ ಹೆದರಿದ್ದಾನೆ ಎಂದು ತಿಳಿಯುತ್ತಿತ್ತು ಮತ್ತು ಈಗ ಅವನ ಸ್ಥಿತಿಯನ್ನು ನೋಡಿ ಅವನಿಗೆ ನಗು ಬರುತ್ತದೆ. ಅವನಿ ತನ್ನನ್ನು ನೋಡಿ ನಗುತ್ತಿರುವುದನ್ನು ನೋಡಿ ವಿವೇಕ್ ಅವಳನ್ನು ದುಟ್ಟಿಸುತ್ತಾನೆ. ಅವನಿ ಬೇಗನೆ ಹುಷಾರವರ ಹಿಂದೆ ಅಡಗಿಕೊಳ್ಳುತ್ತಾಳೆ. ಕಾವ್ಯ ಮೆಲ್ಲಗೆ ನಗುತ್ತಾ ವಿರಾಟ್ನನ್ನು ನೋಡುತ್ತಿದ್ದಳು. ವಿರಾಟ್ ಅವಳ ಕಡೆಗೆ ನೋಡಿ ತನ್ನ ಒಂದು ಹುಬ್ಬನ್ನು ಮೇಲಕ್ಕೆತ್ತಿ, ಕ್ಷಮಿಸಿ ಹೆಬ್ಬೆಕ್ಕೆ ಎಂದು ಹೇಳುತ್ತಾಳೆ. ನಾನು ನಿಮಗೆ ಯಾವ ಕೋನದಿಂದ ಹೆಬ್ಬೆಕ್ಕು ತರ ಕಾಣುತ್ತೇನೆ ಎಂದು ಹೇಳುತ್ತಾನೆ. ಕಾವ್ಯ ತನ್ನ ನಗುವನ್ನು ನಿಯಂತ್ರಿಸಿಕೊಳ್ಳುತ್ತಾ, ಕ್ಷಮಿಸಿ ಕ್ಷಮಿಸಿ, ವಾಸ್ತವವಾಗಿ ಹೆಬ್ಬೆಕ್ಕಲ್ಲ, ಬೇಟೆ ಬೇಕು. ಈ ಬಾರಿ ಅವಳು ನಗುತ್ತಾ ಹೇಳುತ್ತಾಳೆ. ಅವಳ ಮಾತು ಕೇಳಿ ಎಲ್ಲರ ನಿಂತಿದ್ದ ನಗು ಹೊರಬರುತ್ತದೆ. ವಿರಾಟ್ ಎಲ್ಲರೂ ನಗುತ್ತಿರುವುದನ್ನು ನೋಡಿ ಮನಸ್ಸಿನಲ್ಲಿ ಎಲ್ಲರೂ ಹುಚ್ಚರಾಗಿದ್ದಾರೆ ಎಂದುಕೊಂಡು ಕೋಪದಿಂದ ಎಲ್ಲರನ್ನು ರಟ್ಟಿಸುತ್ತಿದ್ದನು. ನೋಡುತ್ತಿದ್ದೀರಾ ಅಮ್ಮ, ನಿಮ್ಮ ಪ್ರೀತಿಯ ಸೊಸೆಯ ವರ್ತನೆ, ನನ್ನಿಂದ ಅಡುಗೆ ಮಾಡಿಸುತ್ತಿದ್ದಾಳೆ, ಅದು ಶಿಕ್ಷೆಯ ರೂಪದಲ್ಲಿ. ವಿರಾಟ್ ಬಹುತೇಕ ಕಾವ್ಯ ಬಗ್ಗೆ ದೂರು ಹೇಳುತ್ತಾನೆ. ಹುಷಾರವರು ಕಾವ್ಯಳ ಕಡೆಗೆ ನೋಡುತ್ತಾಳೆ. ಪ್ರತಿಯಾಗಿ ಕಾವ್ಯ ತುಂಬ ಮುಗ್ಧಳಾಗಿ, ಹಾಗಾದರೆ ಏನು ಮಾಡಲಿ ಅಮ್ಮ, ಇವರು ನನ್ನ ಜೊತೆ ಮೋಸ ಮಾಡಿದ್ದಾರೆ. ಕ್ಯಾಮರಾಗಳನ್ನು ಇರಿಸಿ ನನ್ನನ್ನು ನೋಡುತ್ತಿದ್ದರು ಮತ್ತು ನನಗೆ ಹೇಳಲೂ ಇಲ್ಲ. ಈ ವಿಷಯಕ್ಕೆ ಇವರಿಗೆ ಶಿಕ್ಷೆ ಸಿಕ್ಕೇ ತೀರಲಿದೆ. ಅವಳು ಮಕ್ಕಳಂತೆ ಮುಖ ಮಾಡಿ ಹೇಳುತ್ತಾಳೆ. ಅವನಿ ಕಾವ್ಯಳ ಮುಗ್ಧತೆಯನ್ನು ನೋಡಿ ಮನಸ್ಸಿನಲ್ಲಿ ನಗುತ್ತಿದ್ದಳು. ವಿರಾಟ್ ತನ್ನ ಕಣ್ಣುಗಳನ್ನು ಸಣ್ಣದು ಮಾಡಿ ಕಾವ್ಯಳನ್ನು ಕೋಪದಿಂದ ನೋಡುತ್ತಾನೆ. ಹುಷಾರವರು ಅವನ ಮುಖವನ್ನು ನೋಡಿ, ನಡೀರಿ, ಎಲ್ಲರೂ ತಮ್ಮ ತಮ್ಮ ಕೋಣೆಗಳಿಗೆ ಹೋಗಿ, ನನ್ನ ಮಗುವನ್ನು ಕಾಡಬೇಡಿ ಎಂದು ಹೇಳುತ್ತಾರೆ. ಒಬ್ಬರಾದ ಮೇಲೊಬ್ಬರು ಎಲ್ಲರೂ ತಮ್ಮ ಕೋಣೆಗಳಿಗೆ ಹೋಗುತ್ತಾರೆ. ವಿರಾಟ್ ಮತ್ತು ಕಾವ್ಯ ಮಾತ್ರ ಉಳಿಯುತ್ತಾರೆ. ವಿರಾಟ್ ಇನ್ನೂ ಕಾವ್ಯಳನ್ನು ಸ್ವಲ್ಪ ಕೋಪದಿಂದ ನೋಡುತ್ತಿದ್ದನು. ಕಾವ್ಯ ಅಷ್ಟೇ ಧೈರ್ಯದಿಂದ, ನನ್ನನ್ನು ನೋಡಬೇಡಿ, ಬೇಗನೆ ಅಡುಗೆ ಮಾಡಿ ಎಂದು ಹೇಳುತ್ತಾಳೆ. ವಿರಾಟ್ ಆ ಸಮಯದಲ್ಲಿ ಹಿಟ್ಟಿನ ಡಬ್ಬಿಯನ್ನು ತೆರೆಯುತ್ತಿದ್ದನು. ಅದನ್ನು ಕೋಪದಿಂದ ಸ್ವಲ್ಪ ಜೋರಾಗಿ ತೆರೆಯುತ್ತಾನೆ. ಅಷ್ಟೊಂದು ಜೋರಾಗಿ ತೆರೆದ ಕಾರಣ ಹಿಟ್ಟು ಹಾರಿ ಅವನ ಮುಖಕ್ಕೆ ಅಂಟಿಕೊಳ್ಳುತ್ತದೆ. ಇದನ್ನು ನೋಡಿ ಅವಳಿಗೆ ಮತ್ತಷ್ಟು ನಗು ಬರುತ್ತದೆ ಮತ್ತು ಅವಳು ತಕ್ಷಣ ತನ್ನ ಕೈಯನ್ನು ಬಾಯಿಗೆ ಇಟ್ಟುಕೊಂಡು ತನ್ನ ಕೋಣೆಗೆ ಹೋಗುತ್ತಾಳೆ. ಅವಳಿಗೆ ಈಗ ವಿರಾಟ್ ತನ್ನನ್ನು ಹಸಿಯಾಗಿ ನುಂಗಿ ಬಿಡುತ್ತಾನೆ ಎಂದು ಗೊತ್ತಿತ್ತು. ವಿರಾಟ್ ತನ್ನ ಬಟ್ಟೆಗಳನ್ನು ನೋಡುತ್ತಾ, ಶಿಟ್ ಯಾರ್, ಏನು ಈ ತೊಂದರೆ, ಓ ಗಾಡ್, ಎಲ್ಲಿ ಸಿಕ್ಕಿಹಾಕಿಕೊಂಡೆ ನಾನು ಎಂದು. ನಂತರ ಅವನು ಆಳವಾದ ಉಸಿರು ತೆಗೆದುಕೊಂಡು ಮನಸ್ಸಿನಲ್ಲಿ, ನೀನು ಮಾಡಬಹುದು ವಿರಾಟ್, ನೀನು ಅಡುಗೆ ಮಾಡಬಹುದು, ಕೇವಲ ಗಮನ ಕೊಡು ಎಂದು ತನ್ನನ್ನು ತಾನು ಸಮಾಧಾನ ಪಡಿಸಿಕೊಳ್ಳುತ್ತಾ ಹೇಳುತ್ತಾನೆ ಮತ್ತು ರೆಸಿಪಿಯನ್ನು ಓದುತ್ತಾ ಖಾದ್ಯವನ್ನು ತಯಾರಿಸಲು ಪ್ರಾರಂಭಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ತನ್ನ ಖಾದ್ಯವನ್ನು ತೆಗೆದುಕೊಂಡು ಕೋಣೆಗೆ ಹೋಗುತ್ತಾನೆ. ಕಾವ್ಯ ಕಾತುರದಿಂದ ಅವನಿಗಾಗಿ ಕಾಯುತ್ತಿದ್ದಳು. ಸ್ವಲ್ಪ ಸಮಯದ ಹಿಂದೆ ವಿರಾಟ್ನ ಮುಖದಲ್ಲಿದ್ದ ಕೋಪ ಈಗ ಸಮಾಧಾನವಾಗಿ ಬದಲಾಗಿತ್ತು.
ಏಕೆಂದರೆ ಅವನು ಕೊನೆಗೂ ಏನಾದರೂ ಮಾಡಿದ್ದನು ಮತ್ತು ಅವನು ಏನು ಮಾಡಿದ್ದನೋ ಅದನ್ನು ಮನಸ್ಸಿನಿಂದ ಮಾಡಿದ್ದನು. ಅವನು ಕಾವ್ಯಳ ಬಳಿ ಬಂದು ಕುಳಿತು ಊಟದ ತಟ್ಟೆಯನ್ನು ಅವಳ ಮುಂದೆ ಇಡುತ್ತಾ, ತಗೊಳ್ಳಿ ಮಿಸೆಸ್ ಸೂರ್ಯವಂಶಿ, ನಿಮ್ಮ ವಿಶೇಷ ಖಾದ್ಯ. ಮತ್ತು ಇದು ಸಾಮಾನ್ಯ ಖಾದ್ಯವಲ್ಲ, ಇದನ್ನು ವಿರಾಟ್ ಸೂರ್ಯವಂಶಿ ತನ್ನ ಕೈಗಳಿಂದಲೇ ತಯಾರಿಸಿದ್ದಾನೆ. ಇದು ಅಷ್ಟೊಂದು ರುಚಿಯಾಗಿರುತ್ತದೆ ಎಂದು ನನಗೆ ಖಚಿತವಾಗಿದೆ. ನೀವು ನನ್ನ ಕೈಗಳನ್ನು ಮುತ್ತಿಕ್ಕುತ್ತೀರಿ. ವಿರಾಟ್ ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾ ಹೇಳುತ್ತಾನೆ. ಅವನ ಕೈಯಿಂದ ಪ್ಲೇಟ್ ತೆಗೆದುಕೊಳ್ಳುತ್ತಾ, ಇಲ್ಲಿ ಕೊಡಿ, ನಾನು ಕೂಡ ನಿಮ್ಮ ಕೈ ಚುಂಬಿಸಲು ಕಾತರಳಾಗಿದ್ದೇನೆ. ಹೀಗೆ ಹೇಳಿ ಅವಳು ಒಂದು ತುತ್ತು ತಿನ್ನುತ್ತಾಳೆ. ಮತ್ತು ಮೊದಲ ತುತ್ತು ತಿನ್ನುತ್ತಿದ್ದಂತೆ, ಅದ್ಭುತ, ನಿಜಕ್ಕೂ ನಿಮ್ಮ ಕೈ ಚುಂಬಿಸುವ ಮನಸ್ಸಾಗುತ್ತಿದೆ ಎಂದು ಅವಳು ತಿನ್ನುತ್ತಲೇ ಹೇಳುತ್ತಾಳೆ. ವಿರಾಟ್ ಖುಷಿ ಪಡುತ್ತಾ, ನಿಜವಾಗಿಯೂ ಅಷ್ಟೊಂದು ರುಚಿಯಾಗಿದೆಯೇ, ತೋರಿಸಿ ನೋಡೋಣ. ಹೀಗೆ ಹೇಳುತ್ತಾ ಅವನು ಕೂಡ ಒಂದು ತುತ್ತು ತಿನ್ನುತ್ತಾನೆ. ಒಂದು ತುತ್ತು ತಿಂದ ಕೂಡಲೇ, ಛೇ, ಎಷ್ಟು ಅಸಹ್ಯವಾಗಿದೆ ಇದು, ಮತ್ತು ನೀನು ಇದನ್ನು ಅದ್ಭುತ ಎನ್ನುತ್ತಿದ್ದೀಯಾ? ಇದಕ್ಕಿಂತ ಕಳಪೆ ವಸ್ತುವನ್ನು ನಾನು ಇದುವರೆಗೆ ತಿಂದಿಲ್ಲ. ಇದರಲ್ಲಿ ಯಾವುದೇ ರುಚಿ ಇಲ್ಲ. ನೀನು ಹೇಗೆ ತಿನ್ನುತ್ತಿದ್ದೀಯಾ? ತೆಗೆದುಹಾಕು ಇದನ್ನು, ಬಿಡು, ತಿನ್ನಬೇಡ. ಬಹುತೇಕ ಅವಳ ಕೈಯಿಂದ ಪ್ಲೇಟ್ ಕಸಿದುಕೊಳ್ಳುತ್ತಾ ಹೇಳುತ್ತಾನೆ. ಮುಂದಿನ ಕ್ಷಣ ಕಾವ್ಯ ಮತ್ತೆ ಅವನ ಕೈಯಿಂದ ಪ್ಲೇಟ್ ತೆಗೆದುಕೊಳ್ಳುತ್ತಾ, ಹಾಗಾದರೆ ಏನು? ಹೌದು, ನಿಜವಾಗಿ ಇದರಲ್ಲಿ ಯಾವುದೇ ರುಚಿ ಬರುತ್ತಿಲ್ಲ. ಆದರೆ ನಿಜ ಹೇಳಬೇಕೆಂದರೆ ನಿಮ್ಮ ಪ್ರೀತಿ ಖಂಡಿತ ಕಾಣಿಸುತ್ತಿದೆ. ನೀವು ಎಷ್ಟು ಮನಸ್ಸಿನಿಂದ ನನಗಾಗಿ ಈ ಖಾದ್ಯವನ್ನು ಮಾಡಿದ್ದೀರಿ. ನಾನು ಖಂಡಿತ ತಿನ್ನುತ್ತೇನೆ, ಮತ್ತು ರುಚಿಯ ಮಾತಲ್ಲ, ನಿಮ್ಮ ಭಾವನೆಗಳ ಮಾತು. ಹೀಗೆ ಹೇಳಿ ಅವಳು ಅವನ ಕೈಯನ್ನು ಚುಂಬಿಸುತ್ತಾಳೆ ಮತ್ತು ಬಹಳ ಖುಷಿಯಿಂದ ಆ ಖಾದ್ಯವನ್ನು ತಿನ್ನಲು ಪ್ರಾರಂಭಿಸುತ್ತಾಳೆ. ವಿರಾಟ್ನ ಕಣ್ಣುಗಳಲ್ಲಿ ಸ್ವಲ್ಪ ನೀರು ತುಂಬುತ್ತದೆ ಮತ್ತು ಅವನು ತಕ್ಷಣ ಅವಳನ್ನು ತನ್ನ ಎದೆಗೆ ಬಿಗಿದಪ್ಪಿಕೊಳ್ಳುತ್ತಾನೆ. ನನ್ನಂತಹ ಸಿಡುಕನಿಗೆ ಇಷ್ಟೊಂದು ಪ್ರೀತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಹೇಳಿ ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಳ್ಳುತ್ತಾನೆ. ಕಾವ್ಯ ನಿಧಾನವಾಗಿ ಅವನ ಎದೆಯ ಮೇಲೆ ಹೊಡೆಯುತ್ತಾ, ಎಚ್ಚರ, ನನ್ನವರನ್ನು ಏನಾದರೂ ಹೇಳಿದರೆ ಸಿಡುಕ ಎಂದು ಹೇಳುವ ಹಕ್ಕು ನನಗಿದೆ. ನಾನು ಹೇಳಬಹುದು, ಬೇರೆ ಯಾರೂ ಅಲ್ಲ. ಹೀಗೆ ಹೇಳಿ ಅವಳು ಕೂಡ ಅವನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಮುಂದುವರಿಯುವುದು.